ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೆಜ್ಜೆ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉಡುಪಿ ಜಿಲ್ಲೆಯ ಸುಮಾರು 15ಕ್ಕೂ ಹೆಚ್ಚು ವಿಶೇಷಚೇತನ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಉಡುಪಿಯ ಭಾಗದಲ್ಲಿ ಒಂದು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಫಸ್ಟ್ ಸ್ಟೆಪ್ ಟ್ರಸ್ಟ್ ಅನ್ನುವಂಥ ಸಂಸ್ಥೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಸಾಕ್ಷಿಗಳಾಗ್ತಾ ಇದ್ದಾರೆ. ಇದರ ನಿರ್ದೇಶಕಿ ಆಗಿರುವಂತಹ ಅಕ್ಷತಾ ರಾವ್, ಅದೇ ರೀತಿ ಅವರೆಲ್ಲ ತಂಡದವರು ಕೂಡಿಕೊಂಡು ಉಡುಪಿಯ ಭಾಗದಲ್ಲಿ ವಿಶೇಷಚೇತನ ಮಕ್ಕಳು ಅಂದರೆ ದೇವರ ಮಕ್ಕಳು ಅಂದರೆ ತಪ್ಪಾಗ್ಲಿಕ್ಕಿಲ್ಲ, ಆ ಎಲ್ಲ ಮಕ್ಕಳು ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನೀಡುವಂಥ ಸುಂದರ ಕಾರ್ಯಕ್ರಮಕ್ಕೆ ನಾವುಗಳು ಇವತ್ತು ಸಾಕ್ಷಿಗಳಾಗಲಿಕ್ಕಿದ್ದೇವೆ. ಬನ್ನಿ, ಈ ಮಕ್ಕಳ ಭಾಗವಹಿಸುವಿಕೆ ಯಾವ ರೀತಿಯಲ್ಲಿದೆ, ಅದರ ಜೊತೆಗೆ ಹೆಜ್ಜೆ ಸಂಭ್ರಮದ ಸವಿ ಏನು ಎಲ್ಲದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಜೊತೆ ಫಸ್ಟ್ ಸ್ಟೆಪ್ ಟ್ರಸ್ಟ್ನ ನಿರ್ದೇಶಕಿ ಆಗಿರುವಂಥ ಅಕ್ಷತಾ ರಾವ್ ಅವರಿದ್ದಾರೆ. 4ನೇ ವರ್ಷದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಹೆಜ್ಜೆ ಸಂಭ್ರಮ ಅನ್ನುವಂಥದ್ದು ಜಿಲ್ಲೆಯ 15 ವಿಶೇಷಚೇತನ ಮಕ್ಕಳ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಹೆಜ್ಜೆ ಸಂಭ್ರಮ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಅವರ ಹತ್ರ ಕೇಳೋಣ ಬನ್ನಿ. ಬಹಳ ಪ್ರಮುಖವಾಗಿ ಮೇಡಮ್, ಬೆಳಗಿನಿಂದ 15 ಶಾಲೆಯ ಮಕ್ಕಳು ಭಾಗವಹಿಸಿ ಹೆಜ್ಜೆ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಸಂಭ್ರಮ ಯಾವ ರೀತಿಯಲ್ಲಿದೆ, ಸಹಕಾರ ಯಾವ ರೀತಿಯಲ್ಲಿದೆ ಅಂತ? ಹೆಜ್ಜೆ ಸಂಭ್ರಮ ತುಂಬ ಖುಷಿಯಿಂದ ಹೋಗ್ತಾ ಇದೆ. ಎಲ್ಲ ಗೆಸ್ಟುಗಳು ಬಂದಿದ್ದಾರೆ. ಎಲ್ಲ ಗೆಸ್ಟುಗಳ ಸಪೋರ್ಟಿಂದನೇ ಹೆಜ್ಜೆ ಸಂಭ್ರಮ ನಡೀತಾ ಇದೆ. ಇನ್ನೇನು ಕೆಲವು ಸ್ಕೂಲ್ಗಳು ಈಗಷ್ಟೇ ಪರ್ಫಾರ್ಮೆನ್ಸ್ ಕೂಡ ಮುಗಿಸಿದ್ದಾರೆ. ಇನ್ನೂ ಕೆಲವು ಸ್ಕೂಲ್ಗಳು ಪೆಂಡಿಂಗಲ್ಲಿದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಒಂದು ಸಂಸ್ಥೆಯವರು ಮಾಡಿದ್ದಾರೆ. ಸೊ ಅವರ ಬಗ್ಗೆ ಹೇಳಬೇಕು ಅಂತ. ಖಂಡಿತ, ಯಾಕಂದರೆ ಬಿಸಿ ಊಟವನ್ನು ನಾವು ಕಮಲಶಿಲೆ ದುರ್ಗಾಪರಮೇಶ್ವರಿ ಟೆಂಪಲಲ್ಲಿ ಕೇಳಿದ್ವಿ. ನಮ್ಮ ಇಷ್ಟು ಮಕ್ಕಳಿಗೆ 800 ಮಕ್ಕಳಿಗೆ ನೀವು ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕಂತ. ಅವರು ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಯಾಕಂದರೆ ಅಷ್ಟು ದೂರದಿಂದ ನಮಗೆ ಊಟವನ್ನು ಕಳಿಸಬೇಕಾದ್ರೆ ಅವರಿಗೆ ಈ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮೇಡಮ್, 4ನೇ ವರ್ಷ ಆಯಿತು, ಮುಂದೆ 5ನೇ ವರ್ಷಕ್ಕೆ ಇನ್ನಷ್ಟು ನಿರೀಕ್ಷೆಗಳಿದ್ದಾವೆ. ಸೊ 5ನೇ ವರ್ಷ ಭಾಳ ಪ್ರಮುಖವಾಗಿ ಜನರು ಕೂಡ ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕು. ಸೊ ನಮ್ಮ ವೀಕ್ಷಕರಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀರಿ? ಯಾಕಂದರೆ 4ನೇ ವರ್ಷದಲ್ಲಿ ಸಹ ನಾವು ಥಿಂಕ್ ಮಾಡಿದ್ವಿ ನಮ್ಮ ಮಂಗಳೂರು ಸ್ಕೂಲನ್ನು ಕೂಡ ಆ್ಯಡ್ ಮಾಡಬೇಕಂತ. ಬಟ್ ನಮ್ಮ ಹತ್ರ ಆಗಲಿಲ್ಲ. ಗೊತ್ತಿದೆ, ಎಲ್ಲರಿಗೆ ಗೊತ್ತಿದೆ, ಇದಕ್ಕೆ ದೊಡ್ಡ ಫಂಡೇ ಬೇಕು. ಬಟ್ ನಮ್ಮ ಹತ್ರ ಅಷ್ಟು ದಾನಿಗಳು ಇರಲಿಲ್ಲ. ಬಟ್ 4ನೇ ವರ್ಷಕ್ಕೆ ಸಹ ಅಷ್ಟೇ ಫಂಡ್ ರೈಸ್ ಆಗಿತ್ತು. ಕಾರ್ಯಕ್ರಮ ಸಹ ಮುಂದುವರಿತಾ ಇದೆ. ಆದರೆ 5ನೇ ವರ್ಷಕ್ಕೆ ನಮ್ಮ ಮಂಗಳೂರು ಸ್ಕೂಲ್ ಕೂಡ ಆ್ಯಡ್ ಆಗ್ತಾ ಇದೆ. ಹೆಜ್ಜೆ ಸಂಭ್ರಮ 5ನೇ ವರ್ಷಕ್ಕೆ ಇನ್ನೂ ಲೆವೆಲ್ ಬೇರೆ ಥರ ಇರುತ್ತೆ. ಈ ಎಲ್ಲ ಹೆಜ್ಜೆ ಸಂಭ್ರಮದ ಯಶಸ್ಸಿಗೆ ಅಕ್ಷತಾ ರಾವ್ ಅವರ ಮುತುವರ್ಜಿ, ಅದರ ಜೊತೆಗೆ ಅವರ ತಂಡದ ಒಂದಷ್ಟು ಸಾಥ್ ಕೂಡ ಕಾರಣ ಆಗಿದೆ. ಭಾಳ ಪ್ರಮುಖವಾಗಿ ಉಡುಪಿಯ ಪುರಭವನದಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಮುಂದಿನ ವರ್ಷವೂ ಕೂಡ ನಾವೆಲ್ಲ ಏನು ಮಾಡಬೇಕು ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಇಂಥ ಮಕ್ಕಳಿಗೆ ನಾವುಗಳು ಸಹಕಾರ ಕೊಡಬೇಕು. ಭಾಳ ಮುಖ್ಯವಾದಂಥ ವಿಷಯವನ್ನು ನಾವುಗಳು ಗಮನಿಸಿದ್ವಿ. ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನುವಂಥ ಒಂದಷ್ಟು ಟ್ಯಾಗ್ ಲೈನ್ನೊಂದಿಗೆ 4ನೇ ವರ್ಷದ ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಹೆಜ್ಜೆ ಸಂಭ್ರಮ ಯಶಸ್ವಿಯಾಗಿ ಮೂಡಿಬಂತು. ನಮಸ್ತೆ, ನನ್ನ ಹೆಸರು ಸಂಧ್ಯಾ ರಮೇಶ್ ಅಂತ, ಉಡುಪಿಯವಳು ಮೂಲತಃ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಿಶೇಷ ಮಕ್ಕಳದ್ದು ನಾವು ನಮ್ಮ ಜಿಲ್ಲೆಯ 16 ಶಾಲೆ ಇದೆ. ಆ 16 ಶಾಲೆಯ ಮಕ್ಕಳನ್ನು ಒಂದು ಕಡೆ ಸೇರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಫಸ್ಟ್ ಸ್ಟೆಪ್ ಸಂಸ್ಥೆಯ ಅಕ್ಷತಾ ಅವರು ಇದರ ನೇತೃತ್ವವನ್ನು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ 600 ಮಕ್ಕಳಿದ್ದಾರೆ. 600 ಮಕ್ಕಳು ಇಂಥ ಒಂದು ನೋವನ್ನು ಅನುಭವಿಸ್ತಿದ್ದಾರೆ ಅಂಥೇಳಿ ನಮಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಅವಳ ಒಂದು ಮುತುವರ್ಜಿಗೆ ನಾವು ಸಹಕಾರ ನೀಡಬೇಕು ಅಂಥೇಳಿ ನಾನು 2 ವರ್ಷದಿಂದ ಈ ಸಂಸ್ಥೆಯಲ್ಲಿ ಅವಳೊಟ್ಟಿಗೆ ಜೊತೆಗೂಡಿಸ್ಕೊಂಡಿದ್ದೇನೆ. ವಿಶೇಷ ಮಕ್ಕಳು ಅಂತೇಳಿದರೆ ಸಾಧಾರಣ ಮಟ್ಟಿಗೆ ಯಾರಿಗೂ ಅವರ ಬಗ್ಗೆ ಅರಿವಿಲ್ಲ. ಅವರನ್ನು ನಾವು ಏನು ಮಾಡ್ತೇವೆ, ಹುಟ್ಟಿದ ಕೂಡಲೇ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನದಲ್ಲಿ ಗೊತ್ತಾದ ನಂತರ ಒಂದು ಆಶ್ರಮ ಅಂತ ಈ ಸ್ಪಂದನವೋ ಅಥವಾ ಈಗ ನಮ್ಮ ಜಿಲ್ಲೆಯಲ್ಲಿ 16 ಶಾಲೆ ಹುಟ್ಟಿಕೊಂಡಿದ್ದೇವೆ. 16 ಶಾಲೆಗಳಲ್ಲಿ ಯಾವುದಾದ್ರೂ ಒಂದು ಶಾಲೆಗೆ ಬಿಡ್ತೇವೆ. ಕೆಲವು ಮಕ್ಕಳ ತಾಯಿ ತಂದೆಯವರು ಇರ್ತಾರೆ, ಕರ್ಕೊಂಡು ಹೋಗ್ತಾರೆ, ಅವರಿಗೆ ಒಂದೇನಾದರೂ ಸ್ವಲ್ಪ ಅನುಭವ ಇರ್ತೇವೆ. ಇಲ್ಲ ನಾವೇನು ಮಾಡ್ತೇವೆ, ಸಾಮಾಜಿಕ ಕಳಕಳಿಯಲ್ಲಿ ಹೋಗ್ತೇವೆ, ಅಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೇವೆ, ಬರ್ತೇವೆ. ಆದರೆ ಆ ಮಕ್ಕಳ ನೋವನ್ನು, ಆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇವತ್ತಿನವರೆಗೆ ಆಗಿರಲಿಲ್ಲ. ಆದರೆ ಈಗ ಆ ಮಕ್ಕಳ ನೋವನ್ನು ಅರ್ಥ ಮಾಡಿಕೊಂಡು ಅಕ್ಷತಾ 4 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾಳೆ, ಒಗ್ಗೂಡಿಸುವ ಕೆಲಸವನ್ನು.
ಆ ಒಂದು ಸಂಸ್ಥೆಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಸಂತೋಷದ ವಿಷಯ. ರಾವ್ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಉಡುಪಿಯಲ್ಲಿ. ನನಗೆ ತುಂಬ ಖುಷಿಯಾಯಿತು. ಆ ವಿಶೇಷ ಚೇತನ ಮಕ್ಕಳಿಗೆ ಒಂದು ಡ್ಯಾನ್ಸು ಕಲಿಸೋದು ಅಥವಾ ಏನು ವಿದ್ಯೆ ಕಲಿಸೋದು ಅದು ಸುಲಭದ ಕೆಲಸ ಅಲ್ಲ. ಮತ್ತು ಅದರ ಹತ್ತಿರ ಯಾರು ಹೋಗೋದಿಲ್ಲ. ಈಗ ನೋಡಿದಾಗ ನನಗೆ ತುಂಬ ಖುಷಿ ಆಯಿತು. ಆ ಮಕ್ಕಳನ್ನು ನೋಡಿದಾಗ ತುಂಬ ವಿಶೇಷತೆ ಮಕ್ಕಳು ತುಂಬ ಬೇಸರ ಸಹ ಆಗ್ತದೆ. ಅದು ಭಗವಂತನ ಸೃಷ್ಟಿ. ಅದು ಏನೇ ಆಗಲಿ ನಾವು ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ ಅಕ್ಷತಾ ರಾವ್ ಅವ್ರಿಗೆ ಇನ್ನು ಮುಂದೆ ನಾವು ಏನಾದರೂ ಇದ್ದರೆ ಖಂಡಿತ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಶ್ರೀಕೃಷ್ಣಾಯ ನಮಃ. ಇವತ್ತು ನಾವು ಹೆಜ್ಜೆ ಸಂಭ್ರಮ ಒಂದು ವಿಶೇಷ ಮಕ್ಕಳ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಖುಷಿದ ವಿಷಯ ಏನೆಂದರೆ ಫಸ್ಟ್ ಸ್ಟೆಪ್ ಟ್ರಸ್ಟ್ ವಿಶೇಷ ಮಕ್ಕಳ ಸೇವೆ ನಿರಂತರ ಮಾಡುತ್ತಾ ಬರುತ್ತಿದ್ದೆ. ಈ ಹೆಜ್ಜೆ ಸಂಭ್ರಮ ಎಂಬ ಕಾರ್ಯಕ್ರಮ ಮುಖಾಂತರ ಈ ವಿಶೇಷ ಮಕ್ಕಳಿಗೆ 4 ವರ್ಷದಿಂದ ವೇದಿಕೆಯನ್ನು ಕೊಡುತ್ತಿದ್ದಾರೆ. ನಮ್ಮ ಉಡುಪಿಯ ಟೌನ್ ಹಾಲಲ್ಲಿ ಈ ಕಾರ್ಯಕ್ರಮ 2ನೇ ವರ್ಷದಿಂದ ನಡೆಯುತ್ತಿದೆ. ತುಂಬ ಚೆನ್ನಾಗಿ ಹೋದ ವರ್ಷ ಕಾರ್ಯಕ್ರಮ ನಡೀತು. ಈ ವರ್ಷ ಕೂಡ ಖಂಡಿತವಾಗಿ ಒಳ್ಳೆಯಾಗಿ ಹೋಗುತ್ತದೆ. ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರವಿರಲಿ. ಮುಂದೆಯೂ ನಾವು ಸಹಕರಿಸ್ತಾ ಇರಬೇಕಂತ ಹೇಳಿ ಬೇರೆಯವರು ಸಹ ನೋಡಬೇಕು, ನೋಡಿ ಊರಿಗೆ ಹೇಳಬೇಕು, ಊರಿಗೆ ಊರೇ ಬರಬೇಕು. ನಿಮಗೆ ಎಷ್ಟೇ ಕೆಲಸ ಇದ್ರೂ ನೀವು ಎಲ್ಲರೂ ಇವತ್ತು ಸಭಿಕರಾಗಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಸ್ವಯಂ ಸೇವಕರಾಗಿಯೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಜ್ಞಾನಸುಧಾ ಅಲೋಷಿಯಸ್ ಮತ್ತು PPC ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಸೇವಕರಾಗಿ ಬಂದಿದ್ದೀರಿ. ಹಲವು ಸ್ವಯಂ ಸೇವಕರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮ ನೃತ್ಯ ತರಗತಿ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ನೃತ್ಯ ತರಗತಿಗಳಿವೆ. ಆದರೆ ಈ ರೀತಿ ಅದ್ಭುತವಾದ ಕಾರ್ಯಕ್ರಮವನ್ನು ಎಲ್ಲರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಗಟ್ಟಿ ಮನಸ್ಸು, ಧೈರ್ಯವನ್ನು ತಗೊಳ್ತಾರೆ, ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೀತದೆ ವಿಶೇಷ ಮಕ್ಕಳಿಗೆ. ಆದರೆ ಈ ರೀತಿ ಕಲರ್ಫುಲ್ ಆಗಿ ಒಳ್ಳೆ ರೀತಿಯಲ್ಲಿ ಖುಷಿಯಾಗಿ ನೃತ್ಯವನ್ನು ಮಾಡಲಿಕ್ಕೆ ಅಕ್ಷತಾ ಮೇಡಮ್ ಹತ್ರ ಮಾತ್ರ ಸಾಧ್ಯ. ಯಾಕಂದರೆ ಬೇರೆ ಯಾರಿಗೂ ಕೂಡ ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಅವರು ನೇರ ಮಾತಾಡ್ತಾರೆ. ಯಾರಿಗೆ ಬೇಜಾರಾಗಲಿ ಏನಾಗಲಿ ಏನು ತೊಂದರೆ ಇಲ್ಲ, ಕಂಡದ್ದನ್ನು ಕಂಡಾಗೆ ಹೇಳ್ತಾರೆ. ಆಮೇಲೆ ಕೆಲವೊಮ್ಮೆ ಅವರಿಗೆ ಇದಕ್ಕೆ ಹಣವನ್ನು ಸಂಗ್ರಹಿಸುವುದು, ಒಟ್ಟುಗೂಡಿಸುವುದು ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಪರವಾಗಿಲ್ಲ. ಮಕ್ಕಳ ಮೇಲೆ, ವಿಶೇಷ ಮಕ್ಕಳ ಜೊತೆಗೆ ಕೆಲಸ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು. ವೀಕ್ಷಕರೇ, ನಮ್ಮ ಜೊತೆ ಚೈತನ್ಯ ವಿಶೇಷ ಶಾಲೆ ಕುಂದಾಪುರದ ಮುಖ್ಯಸ್ಥರಾಗಿರುವಂತಹ ಆನೆಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ತಾರೆ, ಅದ್ರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನು ಕೇಳುವಂಥ ಸಮಯ. ಮೇಡಮ್ ನಮಸ್ತೆ.
ನಮಸ್ತೆ ಸರ್. ನಿಮ್ಮ ನಾನು ಶಾಲೆಯಲ್ಲಿ ನಡೆಯುವಂಥ ಒಂದಷ್ಟು ಪ್ರೊಸೆಸ್ಗಳು ಯಾವ ರೀತಿಯಲ್ಲಿ ಇರ್ತದೆ, ಮಕ್ಕಳನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತೀರಿ, ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ನಾವು ಕುಂದಾಪುರ ಚೈತನ್ಯ ವಿಶೇಷ ಶಾಲೆಯಿಂದ ಬಂದಿದ್ದೇವೆ. ಪ್ರಪ್ರಥಮ ಬಾರಿಗೆ ಕುಂದಾಪುರದಲ್ಲಿ ಮೊದಲ ಶಾಲೆ, 30 ವರ್ಷ ಆಯಿತು ಆ ಶಾಲೆಗೆ ಈಗ. ಹೇಗೆ ಅಂತ ಹೇಳಿದರೆ, ನಾವು ಶಾಲೆ 44 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಪ್ರತಿಯೊಂದು ಅವರ ಇಂಟೆಲಿಜೆನ್ಸಿಗೆ ತಕ್ಕ ಹಾಗೆ ನಾವು ಅವರಿಗೆ ಟೀಚಿಂಗ್ ಕೊಡೋದಾಗಲಿ ಯಾವುದೇ ರೀತಿಯಲ್ಲಿ ನಾವು ಅವರನ್ನು ನೋಡ್ಕೊಳ್ತಾ ಇದ್ದೇವೆ. ಸಿವಿಯರ್, ಪ್ರೊಫೌಂಡ್ ಆಗಿ, ಮೈಲ್ಡು ಇದ್ದಾರೆ, ಲರ್ನಿಂಗ್ ಡಿಸೆಬಿಲಿಟಿ ಮಕ್ಕಳಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಬೆಳಗಿನ ಪ್ರೇಯರಿಂದ ಹಿಡಿದು ಮಧ್ಯಾಹ್ನ ಇನ್ನು ಅವರಿಗೆ ಟೀ ಬ್ರೇಕ್ ಆಗಲಿ, ಮಧ್ಯಾಹ್ನದ ಲಂಚ್ ಎಲ್ಲವೂ ಕೂಡ ಟೈಮಿಗೆ ಟೈಮ್ ಟೇಬಲ್ ಅಂತ ಮಾಡಿ ಅದಕ್ಕೆ ತಕ್ಕ ಹಾಗೆ ಮಕ್ಕಳು ಸ್ಪಂದಿಸ್ತಾ ಇದ್ದಾರೆ. ಫಿಸಿಯೋಥೆರಪಿ ಆಗಲಿ, ಇನ್ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲಕ್ಕೂ ಕೂಡ ಮಕ್ಕಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಬಂದಿರುವ ಕಾರ್ಯಕ್ರಮ ನಿಜವಾಗಿ ಅದೊಂದು ನಮಗೆ ತುಂಬ ಖುಷಿಯ ಒಂದು ಕಾರ್ಯಕ್ರಮ. ಈ ಥರದ ಕಾರ್ಯಕ್ರಮಗಳು ಈ ಮಕ್ಕಳಿಗೆ ಬೇಕು. ಯಾಕಂದರೆ ಅವರ ಒಂದು ಟ್ಯಾಲೆಂಟ್ಸನ್ನು ತೋರಿಸಲಿಕ್ಕೆ ಈ ಮಕ್ಕಳಿಗೆ ತುಂಬ ಅವಕಾಶಗಳು ತುಂಬ ಕಮ್ಮಿ ಇದೆ. ಅಂಥದ್ರಲ್ಲಿ ಇವರು ಅದನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಖುಷಿ ಇದೆ. ಫಸ್ಟ್ ಸ್ಟೆಪ್ ಬಗ್ಗೆ ತುಂಬ ಖುಷಿ ಆಗ್ತದೆ ಸರ್. ಯಾಕಂತ ಹೇಳಿದರೆ ಅವರೊಂದು ಅದು ಇಂಡಿವಿಜುವಲ್ ಆಗಿ ಅದನ್ನು ಅವರು ನಡ್ಸ್ಕೊಂಡು ಬರುವಾಗ ನಮಗೆ ನಿಜವಾಗ್ಲೂ ಒಂದು ತುಂಬ ವಿಷಯದಲ್ಲಿ ಕೂಡ ನಮಗೆ ಹೇಳ್ತಾರೆ, ಈ ರೀತಿಯಾಗಿ ಮಾಡಿ ಇದು ಅಂದರೆ ಅವ್ರ ಗೈಡೆನ್ಸ್ ನಮಗೆ ತುಂಬ ಇದೆ. ಅದಕ್ಕಾಗಿ ನಾವು ಅದಕ್ಕೆ ಇದು ಈ ವಿಶೇಷ ಮಕ್ಕಳು ಕೇವಲ ತಂದೆ ತಾಯಿಯ ಜವಾಬ್ದಾರಿ ಅಲ್ಲ, ಅಥವಾ ಶಾಲೆಯ ಜವಾಬ್ದಾರಿ ಅಲ್ಲ, ಅಥವಾ ಅಕ್ಷತಾ ಇವರ ಟ್ರಸ್ಟ್ನ ಜವಾಬ್ದಾರಿ ಅಲ್ಲ. ಇದೊಂದು ಸಮಾಜದ ಜವಾಬ್ದಾರಿ. ಯಾಕಂದ್ರೆ ಈ ಸಮಾಜದಲ್ಲಿ ನಾವೆಲ್ಲರೂ ಸೇರಿಕೊಂಡು ಇಂತಹ ವಿದ್ಯಾರ್ಥಿಗಳನ್ನು ಖುಷಿಯಲ್ಲಿಡುವ ಕೆಲಸವನ್ನು ಮಾಡಬೇಕಾಗತ್ತೆ. ಅಕ್ಷತಾ ಅವರ ನೇತೃತ್ವದ ಈ ಸಂಸ್ಥೆ ಭಾಳ ಭಾವನಾತ್ಮಕವಾಗಿ, ಅರ್ಥಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಏಕೆಂತೇಳಿದರೆ ವಿಶೇಷಚೇತನ ಮಕ್ಕಳು ದೇವರಿಗೆ ಸಮಾನ. ಆದರೆ ಅವರು ಕೂಡ ಇತರರಾಗಿ ನಗುತ್ತಾ ತನ್ನ ಜೀವನದ ಉದ್ದಕ್ಕೂ ನೆಮ್ಮದಿಯಿಂದ ಜೀವನವನ್ನು ಕಳಿಬೇಕು ಉದ್ದೇಶದಿಂದ ಭಾಳವಾಗಿ ವ್ಯವಸ್ಥಿತ ರೀತಿಯಲ್ಲಿ ಆ ಸಂಸ್ಥೆಯ ಮೂಲಕ ಅವರಿಗೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು 450 ಮಕ್ಕಳಿಗೆ ಈ ಒಂದು ಡ್ಯಾನ್ಸ್ ಕಲಿಸುವಂಥ ಕಾರ್ಯ ಇರ್ಬೋದು, ಅವರಲ್ಲಿ ತಿರಳಿ ಅವರ ಸುಖ ಕಷ್ಟಗಳಿಗೆ ಸ್ಪಂದಿಸುವಂತೆ ಇರ್ಬೋದು. ಒಟ್ಟಾರೆ ಒಂದು ವಿಶೇಷ ರೀತಿಯಲ್ಲಿ ಅವರು ಸ್ಪಂದನೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕೂಡ ಭಾಳ ಹೆಮ್ಮೆ ಎನಿಸ್ತದೆ. ನಮ್ಮ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ಆಗ್ತಿರೋದು ಒಬ್ಬ ಜನಪ್ರತಿನಿಧಿ, ಅದಕ್ಕೆ ನಾನು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಅದರಿಂದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಕ್ಷತಾ ಅವರ ತಂಡಕ್ಕೆ ಶುಭವನ್ನು ಹಾರೈಸಿ ಒಬ್ಬ ಶಾಸಕನಾಗಿ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮಕ್ಕೆ ವಿಶೇಷಚೇತನ ಮಕ್ಕಳಿಗೆ ನ್ಯಾಯ ಕೊಡೋ ರೀತಿಯಲ್ಲಿ ನನ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಮನಸ್ಸಿಗೆ ಅನಿಸ್ತಿದ್ದು ಎವ್ರಿ ಸ್ಕೂಲಿಗೆ ಹೋಗಿ ಡ್ಯಾನ್ಸ್ ಹೇಳಿಕೊಡ್ಬೇಕಂತ. ಬಟ್ ಉಡುಪಿಯಲ್ಲಿರುವಂಥ 16 ಸ್ಕೂಲಿಗೆ ಖಂಡಿತ ನನಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು 3 ಸ್ಕೂಲ್ 4 ಸ್ಕೂಲಿಗೆ ಹೋಗ್ತಾ ಇದ್ದೇನೆ. ಡ್ಯಾನ್ಸ್ ಸ್ಟಾರ್ಟ್ ಆದಮೇಲೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ಇಂಥ ಮಕ್ಕಳಿಗೆ ವೇದಿಕೆ ಬೇಕು. ನಮಗೆ ಎಲ್ಲನೂ ಹೊರಗಡೆ ಎಲ್ಲನೂ ಸಿಗುತ್ತೆ, ಬಟ್ ಇಂಥ ಮಕ್ಕಳಿಗೆ ಖಂಡಿತವಾಗಿ ಎಲ್ಲ ಹ್ಯಾಪಿನೆಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಈಗಷ್ಟೇ ಹೇಳಿದೆ, ಡ್ಯಾನ್ಸ್
ಸ್ಕೂಲಿಗೆ ಹೋಗಿ ಹೇಳಲಿಕ್ಕೆ ಮಾತ್ರ ಸಾಧ್ಯ ಆಯಿತು, ಆದರೆ ಹೆಜ್ಜೆ ಸಂಭ್ರಮ ಸಾಧ್ಯ ಅದು ನಿಮ್ಮೆಲ್ಲರಿಂದ, ನಿಮ್ಮೆಲ್ಲರ ಸಪೋರ್ಟ್, ಹಾಗೆ ನನ್ನ ಟೀಮ್ ಅಥವಾ ಇಲ್ಲಿ ಯಾರೆಲ್ಲ ನಮಗೆ ಇವತ್ತು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಂದ ಹೆಜ್ಜೆ ಸಂಭ್ರಮ 4ನೇ ವರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಾನು ತುಂಬ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನ್ನ ಮಕ್ಕಳು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮ ಪರ್ಫಾರ್ಮೆನ್ಸ್ ಅಂತ. ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೇನೆ. 15 ಸ್ಕೂಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ವಿನ್ನರ್ಸೇ, ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಅಲ್ಲ, ಎಲ್ಲ ಸ್ಕೂಲಿನವರು ಇವತ್ತಿಗೆ ವಿನ್ನರ್ಸೇ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, 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 ತಾಳವ ತಟ್ಟಿದವ. ತಾಳವ ತಟ್ಟಿದವ ಸುರರೊಡು ಸೇರಿದವ, ತಾಳವ ತಟ್ಟಿದವ ಸುರರೊಡು ಸೇರಿದವ, ತಾಳವ ತಟ್ಟಿದವ ಸುರರೊಡು ಸೇರಿದವ, ಜಯ ಕಟ್ಟಿದವ ಖಳರೆದೆ ಮೆಟ್ಟಿದವ, ಜಯ ಕಟ್ಟಿದವ ಖಳರೆದೆ ಮೆಟ್ಟಿದವ, ಗಾಯನ ಪಾಡಿದವ. ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಗಾಯನ ಪಾಡಿದವ ಹರಿಮೂರ್ತಿ ನೋಡಿದವ, ಪುರಂದರ ವಿಠಲನ ನೋಡಿದವ, ಪುರಂದರ ವಿಠಲನ ನೋಡಿದವ, ವೈಕುಂಠಕ್ಕೆ ಓಡಿದವ, ವೈಕುಂಠಕ್ಕೆ ಓಡಿದವ. ಸುಷ್ಮಿತಾ ಅವರ ತಂದೆ ತಾಯಿ ಇಬ್ಬರು ಸುಷ್ಮಿತಾ ಜೊತೆಗಿದ್ದಾರೆ ಫಾರ್ ಹರ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಅವರಿಗೂ ಅತ್ಯಂತ ಖುಷಿಯ ಕ್ಷಣವಿದು, ಅದು ಹೆಜ್ಜೆ ಸಂಭ್ರಮದ ವಿಶೇಷತೆ. ಇಲ್ಲಿ ಬರೀ ವಿಶೇಷ ಮಕ್ಕಳಲ್ಲ, ಅವರ ತಂದೆ ತಾಯಿಗಳು ಆ ಮಕ್ಕಳೊಂದಿಗೆ ಹೆಜ್ಜೆಗೆ ಗೆಜ್ಜೆಯಾಗ್ತಾರೆ. 4ನೇ ವರ್ಷದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಭಾವನಾತ್ಮಕವಾಗಿ ಅವರು ಆಚರಣೆ ಮಾಡಿದರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ಶಾಸಕರಲ್ಲಿ ಅಕ್ಷತರಾವ್ ಅವರ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಅದರಲ್ಲೂ ವಿಶೇಷವಾಗಿ ಉಡುಪಿ ಜಿಲ್ಲೆ, ನಾನು ಈಗಾಗಲೇ ನಮ್ಮ ಪೊಲೀಸ್ ವರಿಯರಿಗೆ ಹೇಳಿದೆ, ಉಡುಪಿ ಜಿಲ್ಲೆ ಒಂದು ವಿಶೇಷ ರೀತಿಯ ಜಿಲ್ಲೆ. ಯಾಕೆಂತೇಳಿದರೆ ದೇಶದ 600 ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ನಿರಂತರವಾಗಿ 365 ದಿನ 365 ರೀತಿಯ ಕಾರ್ಯಕ್ರಮ ಒಂದೊಂದು ಜಿಲ್ಲೆ. ಇದರಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ಒಂದು ವ್ಯತ್ಯಾಸಗಳಿದ್ರೂ ಕೂಡ ನಮ್ಮ ಜಿಲ್ಲೆಯ ಜನರು ಅದಕ್ಕೆ ಮುಂದೆ ಬಂದು ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದಾಗಿ ಉದಾಹರಣೆ, ನಮ್ಮ ಜಿಲ್ಲೆಯಲ್ಲಿರುವಂಥ 16 ಈ ವಿಶೇಷ ಚೇತನ ಮಕ್ಕಳ ಜವಾಬ್ದಾರಿಯನ್ನು ಒಂದು ಸರ್ಕಾರ ಮಾಡಬೇಕಿತ್ತು, ಅದನ್ನು ಖಾಸಗಿ ವ್ಯಕ್ತಿಗಳ ಸಹಕಾರದಲ್ಲಿ ಮಾಡ್ತಿರೋದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಫಸ್ಟ್ ಸ್ಟೆಪ್ ರಿಜಿಸ್ಟರ್ಡ್ ಉಡುಪಿ ಅವರ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಜಿಲ್ಲೆಯ 16 ಬೇರೆ ಬೇರೆ ವಿಶೇಷ ಚೇತನ ಮಕ್ಕಳ ಶಾಲೆಗಳ ವಿದ್ಯಾರ್ಥಿಗಳ ನಡುವೆ ಒಂದು ಸ್ಪರ್ಧೆ. ಅನುಕಂಪ ಬೇಡ ಅವಕಾಶ ಕೊಡಿ ಅಂಥೇಳಿ ಒಂದು ಸ್ಲೋಗನ್ ಮೂಲಕ ಈ ಕಾರ್ಯಕ್ರಮವನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ನನಗಂತೂ ಬಹಳ ವಿಶೇಷ ಖುಷಿ ಅನ್ನಿಸ್ತು ಮತ್ತು ಈ ಸಂಸ್ಥೆಯ ಬಗ್ಗೆ ಹೆಮ್ಮೆ ಅನ್ನಿಸ್ತು. ನಿಜವಾಗಿಯೂ ನಾನು ಒಬ್ಬ ಕಾರ್ಯಕ್ರಮಗಳ ಸಂಘಟಕನಾಗಿ ನಮ್ಮಂಥ ಸಂಘಟಕರು ಇಂತಹ ವಿಶೇಷ ಚೇತನ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡಬೇಕು,
ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಕಾರ್ಯಕ್ರಮಗಳ ಜೊತೆಗೆ ಸೇರಿಕೊಳ್ತೇವೆ, ಅವರಿಗೆ ಶಕ್ತಿ ತುಂಬುತ್ತೇವೆ ಅಂತ ಹೇಳ್ತೀನಿ ನಾನು. ಏನೇ ಹೇಳಿ ನೀವು, ನಿಮ್ಮ ಮಗಳು ಎಲ್ಲಾದ್ರಲ್ಲೂ ಬಹಳ ಚುರುಕು ಇದ್ರೆ ಇಂಥ ಮಕ್ಕಳಿರಬೇಕು. ಎಲ್ಲ ಮಕ್ಕಳು ಇವಳನ್ನು ನೋಡಿ ಕಲಿಬೇಕು. ಇಂಥ ಮಗಳನ್ನು ಪಡೆದ ನೀವೇ ಭಾಗ್ಯವಂತರು. ಈ ಮಗಿಗೆ ನನ್ನ ದೃಷ್ಟಿನೇ ತಾಗು ಹೋಗಿದೆ. ಹೇ ಹಾಯ್ ಮುಕ್ತ, ಇದೇನೆ ಕಾಲೇಜಿಗೆ ಬಂದು ಇಷ್ಟು ಟೈಮ್ ಆದರೂ ಇನ್ನೂ ಹಳ್ಳಿ ಗುಗ್ಗು ಥರ ಇದೆಯಲ್ಲ. ಬಾ ಇವತ್ತಾದ್ರೂ ಕಾಲೇಜ್ ಬಂಕ್ ಮಾಡಿ ಫಿಲ್ಮ್ಗೆ ಹೋಗಿ ಮಜಾ ಮಾಡೋಣ ಬಾ. ಹೀಗೆ ಸ್ನೇಹಿತರ ಸಹವಾಸ ದೋಷದಿಂದ ಮೋಜು ಮಸ್ತಿಯಲ್ಲಿ ನಿರತಳಾಗಿ ದುರ್ವ್ಯಸನಗಳಿಗೆ ತುತ್ತಾಗುತ್ತಾಳೆ. ಇತ್ತೀಚೆಗೆ ನಮ್ಮ ಮಗಳನ್ನ ಗಮನಿಸಿದಿರಾ? ಮಗಳನ ಥರ ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ. ಅವಳದೇ ಲೋಕದಲ್ಲಿ ಇರ್ತಾಳೆ. ಅವಳ ಬಗ್ಗೆ ನನಗೆ ಯಾಕೋ ಬಹಳ ಚಿಂತೆ ಆಗ್ತಿದೆ ರೀ. ಅವಳ ಜಾತಕನ ಒಂದ್ಸಲ ಭಟ್ರಿಗೆ ತೋರ್ಸೋಣವಾ? ನಿಮ್ಮ ಮಗಳ ಗ್ರಹಗತಿಯಲ್ಲಿ ಸ್ವಲ್ಪ ತೊಂದರೆ ಇದೆ. ಒಂದು ಶಾಂತಿ ಹೋಮ ಮಾಡಿದ್ರೆ ಎಲ್ಲ ಸರಿಯಾಗ್ತದೆ. ಹೋ ಶಟ್, ಜಾತಕ ಪಾತಕ ಅಂತ ಇದ್ದಿದ್ದ ದುಡ್ಡೆಲ್ಲ ಹಾಳು ಮಾಡ್ತಿದ್ದೀರಲ್ಲ. ನಿಮ್ಗೇನು ತಲೆ ಸರಿ ಇಲ್ವಾ? ನನಗೆ ತುಂಬ ಖರ್ಚಿದೆ. ಸುಮ್ಮನೆ ಕಾಲೇಜಿಗೆ ಸೇರಿಸಿದ್ರೆ ಸಾಕಾಗಲ್ಲ, ನಮ್ಮ ಖರ್ಚಿನ ಬಗ್ಗೆನೂ ಯೋಚಿಸಬೇಕು. ಮಗಳೇ, ನಿನಗೆ ಯಾವುದ್ರಲ್ಲಿ ಕಮ್ಮಿ ಮಾಡಿದ್ದೀವಿ? ನೀನು ಕೇಳಿದಾಗಲ್ಲ ದುಡ್ಡು ಕೊಟ್ಟಿಲ್ವಾ? ಏನು ಕೊಟ್ಟಿದ್ದೀರಾ ಜುಜ್ಬಿ? ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಐಫೋನ್ ಇದೆ, ನನ್ನ ಹತ್ರ ಇದೆಯಾ? ನಾಳೆ ನನ್ನ ಬರ್ತಡೇ, ನನಗೆ ಐಫೋನ್ ಬೇಕಷ್ಟೇ. ಕೇಳಿದ್ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ನಿಮಗೆಲ್ಲ ಮಕ್ಕಳೇ ಹಾಕಬೇಕು. ಕಾಣಿಸಲ್ವಾ? ನಿಮ್ಮಂಥವ್ರ ದೆಸೆಯಿಂದ ನಮ್ಮಂಥವ್ರು ರೋಡಲ್ಲಿ ತಿರ್ಗಾಡೋಕ್ಕಾಗ್ತಿಲ್ಲ. ನಾನ್ ಸೆನ್ಸ್. ಇವಳು ನಿನ್ನ ಮಗಳಲ್ವಾ? ನಂಬಕ್ಕೆ ಆಗ್ತಿಲ್ಲ. ಇಷ್ಟು ದಿನ ಇವಳ ಬಗ್ಗೆನ ನೀನು ಹೆಮ್ಮೆಯಿಂದ ಹೇಳ್ತಾ ಇದ್ದಿದ್ದು. ಇಂಥ ಮಕ್ಕಳಿರೋದಕ್ಕಿಂತ ಮಕ್ಕಳಿಲ್ಲದಿದ್ದರೆ ಚಿಂತೆ ಇಲ್ಲ. ಅಯ್ಯೋ, ಇವಳು ನನ್ನ ಮಗಳ? ಇಲ್ಲ ಇಲ್ಲ, ಇವಳು ನನ್ನ ಮಗಳಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಎತ್ತಿ ಆಡಿಸಿ ಮುದ್ದು ಮಾಡಿ ಬೆಳೆಸಿದ ಮಗಳು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಅಯ್ಯೋ ದೇವರೇ, ಇವಳು ನನ್ನ ಮಗಳೇ. ಅಯ್ಯೋ ದೇವ. ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ಹನಿಗೆ ಮುಕ್ತಿ, ಮರದ ಹಕ್ಕಿ ಮರಿದಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ. ಎದೆಯನ್ನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂಧ ಮುಕ್ತಿ ಎಂದು ಹಾಡೇವು ನಾವು.
ಹಿಂಡುತ್ತಿದೆ ಕಾಣದೊಂದು ಹಸ್ತ ಆ ದೇವೆ ಬಂದ ಮುಕ್ತ ತಾನು ಬೆಂದು ತಿಳಿ ಬೆಳಕ ಬೀರುತ್ತಿದೆ ಒಂದು ಈರುಳ್ಳ ದೀಪ ನಿಶ್ಚಯದ ಮೂರ್ತ ರೂಪ ಅಮ್ಮ, 3 ಹೊತ್ತು ಆ ಮುದ್ಕನ್ ಚಾಕ್ರಿ ಮಾಡ್ತಾ ಕುತ್ಕೊಳ್ತೀಯಲ್ಲ, ನನ್ಗೀಗ ದುಡ್ಡು ಬೇಕು, ದುಡ್ಡು ಕೊಡು. ಮಗಳೇ, ಏನು ಮಾಡ್ತಿದ್ಯಾ? ನಾನು ಅವಾಗ್ಲಿಂದ ನೋಡ್ತಿದ್ದೀನಿ. ಏನು ಮಾಡ್ತಿದ್ಯಾ ಅಲ್ಲಿ? ಹೇಳು, ಏನು ಮಾಡ್ತಿದ್ಯಾ? ಏನಿದು? ಅಮ್ಮ, ಮುಟ್ಬೇಡ ನನ್ನ, ದೂರ ಹೋಗು. ನನ್ನ ವಸ್ತುನೆಲ್ಲ ಹಾಳು ಮಾಡಿಬಿಟ್ಟೆ ನೀನು. ನನಗೀಗ ದುಡ್ಡು ಬೇಕು. ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ದುಡ್ಡು ಕೊಡಮ್ಮ, ಕೊಡು, ಕೊಡು ಅಮ್ಮ, ಕೊಡು ಅಮ್ಮ. ಸೇರಬಹುದೇ ಜೀವ ದಾಟಿ ಪ್ರವಾಹ ಮೊಗ್ಗಿನಿಂದ ಸೆರೆ ಒಡೆದ ಗಂಧ ಹೂವಿಂದ ದೂರ ದೂರ ಎಲ್ಲುಂಟು ಆಚೆ ತೀರ ಕಾರು ಮೋಡ ಮಳೆಯಾಗಿ ಸುರಿದಾಗ ಕಣ್ಣ ತನಿಗೆ ಮುಕ್ತಿ ಮರದ ಹಕ್ಕಿ ಮರಿದಕ್ಕೆ ಬೀಸಿದರೆ ಅದರ ಗರಿಗೆ ಮುಕ್ತಿ ಎದೆಯನ್ನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂಧ ಮುಕ್ತಿ ಎಂದು ಆದೇವು ನಾವು ಮುಕ್ತ ಮುಕ್ತ ಮುಕ್ತ. ಅಯ್ಯೋ ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸ್ಬೇಡಿ. ಇನ್ನು ಏನಿದೆ ಅಂತ ನಾನು ಬದುಕಲಿಕ್ಕೆ ನನಗೆ ಯಾವ ಅರ್ಹತೆಯೂ ಇಲ್ಲ. ಫ್ರೆಂಡ್ಸು ಅಂತ ಅವ್ರ ಹಿಂದೆನೇ ಹೋದೆ. ಈಗ ಯಾರು ನನ್ನ ಜೊತೆ ಇಲ್ಲ. ಇನ್ನು ನನ್ನ ಬದುಕಿಗೆ ಯಾವ ಅರ್ಥನೂ ಇಲ್ಲ. ಹಾಗೆಲ್ಲ ಹೇಳಬೇಡ ಮಗಳೇ. ನಿನ್ನ ತಪ್ಪು ಏನಂತ ನಿನಗೆ ಅರಿವಾಗಿದೆ. ಅದಕ್ಕೆ ನೀನು ಪಶ್ಚಾತ್ತಾಪ ಪಡ್ತಿದ್ದೀಯಲ್ಲ, ಸಾಕು. ಇಷ್ಟು ದಿನ ನೀನು ದುಶ್ಚಟಕ್ಕೆ ಬಲಿಯಾಗಿ ಬದುಕಿದ್ದು ಸತ್ತಂತಿದ್ದಿ. ಇದೀಗ ನೀನು ಅವುಗಳಿಂದ ಮುಕ್ತಿಯಾಗಿ ಪುನರ್ಜನ್ಮ ಪಡೆದಿದ್ದಿ ಮಗಳೇ. ಇನ್ನು ಕಾಲ ಮಿಂಚಿಲ್ಲ. ನೀನು ಇನ್ನೂ ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಲ್ಲು. ನೀನು ತಗೊಳ್ಳುವ ಒಂದು ದೃಢ ನಿರ್ಧಾರ ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ ಮಗಳೇ. ನಿನಗೆ ಸದಾ ಬೆನ್ನೆಲುಬಾಗಿ ನಾವಿರುತ್ತೇವೆ ಮಗಳೇ, ನಾವಿರುತ್ತೇವೆ. ಹೌದಮ್ಮ, ತಂದೆ ತಾಯಿ ಮಾತು ಕೇಳದೆ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ದುಶ್ಚಟಗಳಿಗೆ ಬಲಿಯಾಗುವ ಇಂದಿನ ಯುವ ಪೀಳಿಗೆ ನನ್ನ ಈ ದುಸ್ಥಿತಿಯನ್ನು ನೋಡಿ ತಮ್ಮನ್ನು ತಾವು ತಿದ್ದಿಕೊಳ್ಳಲಿ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ. ನಾನು ಖಂಡಿತ ಏನಾದರೂ ಸಾಧನೆ ಮಾಡಿಯೇ ಮಾಡ್ತೀನಿ ಅಮ್ಮ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಷ್ಟೇ. ಎದೆಯನು ಹಾಡಾಗಿ ಹೊಮ್ಮಿದರೆ ಭಾವಕ್ಕೆ ಬಂದ ಮುಕ್ತಿ ಆಗಾದೇವು ನಾವು ಮುಕ್ತ 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 ಮುಕ್ತ. ಮಗು ಹೆಣ್ಣಾಗಲಿ ಗಂಡಾಗಲಿ ಅವರ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ಹಾಗೂ ಅವರು ಬೆಳೆದಂತೆ ಅವರ ಸ್ನೇಹಿತರ ಬಳಗದ ಮೇಲೆ ಸದಾ ಗಮನವಿರಿಸಿ ಮಕ್ಕಳನ್ನು ಉತ್ತಮ ಮೌಲ್ಯಗಳತ್ತ ಕರೆದೊಯ್ಯುವುದು ಪೋಷಕರಾದ ನಮ್ಮ ಕರ್ತವ್ಯ.
ಪರಿಸ್ಥಿತಿ ಅಥವಾ ಸನ್ನಿವೇಶದ ಒತ್ತಡಕ್ಕೆ ಸಿಲುಕಿ ಕ್ಷಣಿಕ ಸುಖಕ್ಕಾಗಿ ದುಶ್ಚಟಗಳಿಗೆ ಬಲಿಯಾಗಿ ಹೆತ್ತವರ ಕನಸನ್ನು ಭಗ್ನಗೊಳಿಸಿ ಅವರು ಸಮಾಜದಲ್ಲಿ ತಲೆ ಎತ್ತದಂತೆ ಮಾಡುವ ಯುವಜನರೇ ಎಚ್ಚೆತ್ತುಕೊಳ್ಳಿ. ಇನ್ನಾದರೂ ದುಶ್ಚಟಗಳಿಂದ ಮುಕ್ತರಾಗಿ ಸುಸಂಸ್ಕೃತ ಬದುಕನ್ನು ರೂಪಿಸೋಣ. ಎಂದು ಆದೆವು ನಾವು ಮುಕ್ತ 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 ಮುಕ್ತರಾಗೋಕ್ಕೆ ಸಾಧ್ಯವಾ? ಅದ್ಭುತವಾದ ಪ್ರದರ್ಶನ, ಹೃದಯದಿಂದ ಚಪ್ಪಾಳೆ ಬರಲಿ. ಧನ್ಯವಾದಗಳು ಈ ಸುಂದರ ಪ್ರದರ್ಶನ ನೀಡಿದ್ದಕ್ಕಾಗಿ. ಇವರಿಗೆ ಪ್ರೀತಿಯ ಉಡುಗೊರೆಯನ್ನು ನೀಡಬೇಕಾಗಿ ಅಕ್ಷತಾ ರಾವ್ ಮತ್ತು ವೀಕ್ಷಕರೇ, ನಮ್ಮ ಜೊತೆ ಫಸ್ಟ್ ಸ್ಟೆಪ್ ಟ್ರಸ್ಟ್ ಉಡುಪಿಯ ನಿರ್ದೇಶಕಿಯಾಗಿರುವಂಥ ಅಕ್ಷತಾ ರಾವ್ ಅವರ ಅಣ್ಣ ಇದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಯಾವ ರೀತಿಯಲ್ಲಿ ಈ ಒಂದು ಸಂಸ್ಥೆಗೆ ಅವರು ತೊಡಗಿಸಿಕೊಂಡ್ರು, ಅದರ ಜೊತೆಗೆ ಇವರ ಉದ್ದೇಶಗಳೇನು, ಇನ್ನು ಮುಂದೆ ಯಾವ ರೀತಿಯಲ್ಲಿ ಕಾರ್ಯಯೋಜನೆಗಳಿಗೆ ಇವರ ಸಾಥ್ ಇರುತ್ತೆ ಅನ್ನೋದನ್ನು ಕೇಳುವ ಬಗ್ಗೆ. ಸರ್ ನಮಸ್ತೆ, ತಮ್ಮ ಹೆಸರು? ಆದರ್ಶ್ ಅಂತ ಸರ್. ಓಕೆ ಸರ್, ಈಗ ಬಹಳ ವಿಶೇಷವಾಗಿ ನಾನು ಫಸ್ಟ್ ಸ್ಟೆಪ್ ಟ್ರಸ್ಟ್ನ ಬಗ್ಗೆ ಕೇಳಬೇಕು. ಸೊ ಅಕ್ಷತಾ ಅವರಿಗೆ ನಿಮ್ಮ ಸಾಥ್ ಕೂಡ ಬಹಳ ಇದೆ, ಯಾಕಂದ್ರೆ ಮನೆಯವರ ಸಹಕಾರ ಇದ್ರೆ ಮಾತ್ರ ಒಂದು ತಂಡವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಏನು ಹೇಳ್ತೀರಿ ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಟ್ರಸ್ಟ್ ಸರ್ ಇದು 4ನೇ ವರ್ಷ ಉಡುಪಿಯಲ್ಲಿ. ಇದು 2ನೇ ಸಲ. 2ನೇ ವರ್ಷ ಕುಂದಾಪುರದಲ್ಲಿ ಮಾಡಿದ್ದು. ಆ್ಯಕ್ಚುಲಿ ಇದು ಅವಳದೇ ಎಲ್ಲ ಇತ್ತು ಪ್ಲಾನಿಂಗ್ ಎಲ್ಲ. ಆದರೆ 2 ವರ್ಷದಿಂದ ಅವಳೇ ಮಾಡ್ತಿತ್ತು ಕುಂದಾಪುರದಲ್ಲಿ. ಉಡುಪಿಯಲ್ಲಿ ಹೋದ ವರ್ಷದಿಂದ ನಾನು ನನ್ನ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೇವೆ. ತುಂಬ ಅವಳು ಇದಕ್ಕೆ ಎಫರ್ಟ್ ಆಗ್ತದೆ, ನಾವೆಲ್ಲ ಸೇರಿ ಎಫರ್ಟ್ ಆಗ್ತಿದ್ದೇವೆ. ಸೊ ಇದಕ್ಕೆ ಇನ್ನೂ ಜಾಸ್ತಿ ಸಕ್ಸಸ್ ಸಿಗಬೇಕು. ಹೆಜ್ಜೆ ಸಂಭ್ರಮ ಇನ್ನು ಮುಂದೆ ಸಹ ತುಂಬ ದೊಡ್ಡದಾಗಿ ಬೆಳಿಬೇಕು. ನಮ್ಮ ಫಸ್ಟ್ ಸ್ಟೆಪ್ ಟ್ರಸ್ಟ್ ಸಾಗಿ ಹೆಜ್ಜೆ ಸಂಭ್ರಮ ಸಾಗಿ. ಪ್ರಾರಂಭದಲ್ಲಿ ಎನಿಸಿದ್ರ ನಿಮ್ಮ ತಂಗಿ ಒಂದು ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ, ಯಾಕಂದ್ರೆ ವಿಶೇಷ ಮಕ್ಕಳಿಗೆ ಕಲಿಸುವಂಥದ್ದು ಒಂದು ಪುಣ್ಯದ ಕೆಲಸ. ಸೊ ಇದ್ರ ಬಗ್ಗೆ, ಅದ್ರ ಜೊತೆಗೆ ಇಷ್ಟು ದೊಡ್ಡ ಮಹಾನ್ ಸಾಧನೆಗೆ ಅವರ ಒಂದು ಮುಂದಿನ ಯೋಜನೆಗಳಿದ್ದಾವೆ, ಅದೆಲ್ಲದರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗಿ ಗೊತ್ತಿರಲಿಲ್ಲ ಸರ್. ಫಸ್ಟ್ ಒಂದು ವರ್ಷ ಮಾಡಿದಾಗ ಇದೊಂದು ನಾರ್ಮಲ್ ಫಂಕ್ಷನ್ ಅಂತ ನಾನು ಎನಿಸಿದ್ದದ್ದು. ಮತ್ತೆ ಕ್ರಮೇಣ ಗೊತ್ತಾಗ್ತಾ ಹೋಯಿತು. ಈಗ ಅವಳು ತುಂಬ ಇದ್ರ ಬಗ್ಗೆ ತುಂಬ ಪ್ಲಾನ್ ಬೇರೆ ಎಲ್ಲ ಇದೆ. ಎಲ್ಲ ಆದಷ್ಟು ಬೇಗ ಅವಳು ಹೇಗೆ ಅನಿಸಿದ್ದಾರೆ ಹಾಗೆಲ್ಲ ಆಗಲಿ. ಹಾಗೆ ನಿಮ್ಮ ಎಲ್ಲರ ಸಹಕಾರ ಸರ್, ಜನಗಳ ಸಹಕಾರ ಎಲ್ಲರದ್ದು ಬೇಕು ಸರ್. ನನ್ನ ಹೆಸರು ಎಚ್ ರವೀಂದ್ರ, ಉಡುಪಿ ಜಿಲ್ಲಾ ವಿಶೇಷ ಶಿಕ್ಷಕೇತರ ಸಂಘದ ಅಧ್ಯಕ್ಷ ಹಾಗೂ ವಾಗ್ಜ್ಯೋತಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹೆಜ್ಜೆ ಸಂಭ್ರಮ ಎನ್ನುವ ಕಾರ್ಯಕ್ರಮ ಕಳೆದ 4 ವರ್ಷಗಳಿಂದ ನಡೀತಾ ಇದೆ. 2 ವರ್ಷ ಕುಂದಾಪುರದಲ್ಲಿ ಈ ಕಾರ್ಯಕ್ರಮ ನಡೀತು. ಈಗ 2 ವರ್ಷದಿಂದ ಉಡುಪಿಯ ಟೌನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮ ಅಂತ ಜಿಲ್ಲಾ ಮಟ್ಟದಲ್ಲಿ ಅದ್ಭುತ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮ ಜಿಲ್ಲಾ ಮಟ್ಟದಲ್ಲಿ ನಡೆದರೂ ಕೂಡ ಈ ಕಾರ್ಯಕ್ರಮ ವಿಶೇಷವಾಗಿ ವಿಭಿನ್ನವಾಗಿ ನಡೀತದೆ. ಮತ್ತು ಮಕ್ಕಳ ಮೇಲೆ ಅತಿಯಾದ ಕಾಳಜಿ ಇರುವಂಥದ್ದು ಅಕ್ಷತಾ ಮೇಡಮ್ಗೆ. ಅವರ ಒಂದು ಟ್ರಸ್ಟ್ ಈ ಕೆಲಸದಲ್ಲಿ ಸಹಭಾಗಿಯಾಗಿದೆ. ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಸ್ವಾಗತಿಸುವಂಥದ್ದು, ಒಟ್ಟಿನಲ್ಲಿ ಬೆಳಗಿನಿಂದ ಸಂಜೆ ತನಕ ಮಕ್ಕಳಿಗೆ ಖುಷಿಪಡಿಸ್ಬೇಕನ್ನೋದು ಇವರ ಒಂದು ಅಭಿಲಾಷೆ. ಹಾಗಾಗಿ ಮಕ್ಕಳಿಗೆ ಏನು ಬೇಕು, ಏನು ನೀಡಿದೆ ಅದನ್ನೆಲ್ಲ ತಿಳ್ಕೊಂಡು ಮಕ್ಕಳಿಗೆ ನೃತ್ಯವನ್ನು ಕಲಿಸಿ ಇವತ್ತು ಆ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕೊಡುವಂಥದ್ದು. ವರ್ಷಪೂರ್ತಿ ಇವರ ಕಾರ್ಯಕ್ರಮ ನಡೀತದೆ. ಬೇರೆ ಬೇರೆ ಶಾಲೆಗೆ ಅವರು ಭೇಟಿ ನೀಡ್ತಾರೆ, ಮಕ್ಕಳಿಗೆ ನೃತ್ಯವನ್ನು ಕಲಿಸ್ತಾರೆ. ಅದ್ರ ಜೊತೆಗೆ ಮಕ್ಕಳ ಜೊತೆಗೆ ಹುಟ್ಟುಹಬ್ಬವನ್ನು ಆಚರಿಸುವಂಥದ್ದು, ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಿಸುವಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಾರೆ. ಇವತ್ತು ಆ ಎಲ್ಲ ಮಕ್ಕಳನ್ನು ಪರಿಚಯಿಸಿ ಈ ವೇದಿಕೆಗೆ ಕರೆದುಕೊಂಡು ಬಂದು ಒಂದು ಪ್ರದರ್ಶನ, ಒಂದು ಸ್ಪರ್ಧೆಯನ್ನು ನಡೆಸುವಂಥ ಕಾರ್ಯಕ್ರಮ. ಆ ಮಕ್ಕಳ ಮೂಲಕ ಕಥಾ ರೂಪಕವನ್ನು ಹೊರಹಾಕಲಿಕ್ಕೆ ಇವತ್ತೊಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ಪಾಲಕರಿಗೆ ಕೂಡ ಅಭಿನಯಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ, ಅವರು ಶಾಲೆಯನ್ನೆಲ್ಲ ನೋಡಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಅಲ್ಲಿಯ ಆಯದವರು, ಕೇರ್ಟೇಕರ್ ಅಂತ ಹೇಳ್ತಾರೆ, ಅವರನ್ನು ಆರೈಕೆದಾರರು ಅಂತ ಹೇಳ್ತಿದ್ವಿ, ಅವರು ಮಾಡುವಂಥ ಕೆಲಸವನ್ನು ನೋಡಿ ಮೆಚ್ಚುಗೆ ಪಡೆದು ಇವತ್ತು ಅವರನ್ನು ಈ ವೇದಿಕೆಯಲ್ಲಿ ಗುರುತಿಸುವಂಥ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಓವರಾಲ್ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ, ಅಚ್ಚುಕಟ್ಟಾಗಿ, ಒಂದು ಒಳ್ಳೆಯ ರೀತಿಯಲ್ಲಿ ಕಲರ್ಫುಲ್ ಆಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಕ್ಷತಾ ರಾವ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಪರಾಜಿತೆ ಜೀವನದ ದೋಣಿಯಲ್ಲಿ ನೋವು ನಲಿವನ್ನು ಕಂಡ ಒಂದು ಹೆಣ್ಣಿನ ಜೀವನಾಧಾರಿತ ಕಥೆಯಾಗಿದೆ. ಅಪರಾಜಿತೆ ಅಪರಾಜಿತೆ ಅಪರಾಜಿತೆ. ಆಶಾ ಅಜಯ ದಾಂಪತ್ಯ ಜೀವನ ತುಂಬ ಸುಮಧುರವಾಗಿ ನಡೆಯುತ್ತಿತ್ತು. ಮುದ್ದಾದ 2 ಮಕ್ಕಳು ಹಾಗೂ ಅಜ್ಜಿಯು ಈ ಮನೆಯ ಸೊಬಗನ್ನು ಹೆಚ್ಚಿಸುವಂತಿತ್ತು. ಆಶಾ ಮನೆಯ ಗೃಹಸ್ಥಿ. ಬೇಗ ಮದುವೆಯಾದ ಕಾರಣ ಶಿಕ್ಷಣ ಕೂಡ 10ನೇ ಕ್ಲಾಸಿನ ತನಕ ಸೀಮಿತವಾಗಿತ್ತು. ಗಂಡನ ಅತ್ತೆಯ ಎಲ್ಲ ಆದೇಶವನ್ನು ಪಾಲಿಸಿ ಅಜಯ್ಗೆ ಒಬ್ಬ ಒಳ್ಳೆಯ ಹೆಂಡತಿ, ಅತ್ತಿಗೆ ಒಳ್ಳೆಯ ಸೊಸೆ ಹಾಗೂ ಮಕ್ಕಳಿಗೆ ಒಂದು ಒಳ್ಳೆಯ ತಾಯಿಯ ಪಾತ್ರ ನಿರ್ವಹಿಸುತ್ತಿದ್ದಳು. ಆದರೆ ಹೊರಗಿನ ಜೀವನದ ಅರಿವೇ ಇರಲಿಲ್ಲ.
ಎಲ್ಲ ಕೆಲಸದಲ್ಲಿ ತನ್ನ ಗಂಡನ ಮೇಲೆ ಡಿಪೆಂಡ್ ಆಗಿದ್ದಳು. ಆಶಾ ಆಶಾ, ಒಂದು ಲೋಟ ಕಾಫಿ ಮಾಡಿತಾ? ಬಂದೆ ಅತ್ತೆ, ತಗೊಳ್ಳಿ ಕಾಫಿ. ನೋಡಿ, ನನ್ನ BP ಶುಗರ್ನ ಮಾತ್ರೆ ಖಾಲಿಯಾಗಿದೆ ನೋಡು. ನಿಮಗೆ ಯಾವುದ್ರದ್ದು ಅರಿವೇ ಇರುವುದಿಲ್ಲ. ಓದಲಿಕ್ಕೆ ಬರ್ತದೇನಾ ನಿನಗೆ? ಹೋಗಿ ಬಿಡು, ಹೋಗಿ ಹೋಗಿ. ನಿನಗೆ ಹೇಳಿದ್ನಲ್ಲ, ನಾನೇ ಹುಚ್ಚಿ. ನನ್ನ ಮಗ ಬಂದಾಗ ಕೇಳ್ತೇನೆ ಬಿಡು. ನೋಡಿ, ನಿನಗೆ ಅಡಿಗೆ ಬಿಟ್ಟರೆ ಬೇರೆ ಏನು ಬರಲ್ಲ. ಅಪ್ಪ, ನಮಗೆ ಏನು ತಂದಿದೀಯಾ? ಅನು, ತಗೋ ನಿನಗೆ ಚಾಕ್ಲೇಟ್. ಅನುರಾಗ್, ನಿನಗೆ ಟಾಯ್ ಕಾರ್ಡ್. ಅಜಯ್, ಅಜಯ್ ಇಲ್ಲಿ ಬಾ. ನಿಮಗೆ ಹೆಂಡತಿ ಮಕ್ಕಳು ಬಿಟ್ಟರೆ ಬೇರೆ ಏನು ಗೊತ್ತಾಗುದಿಲ್ಲ. ಅಮ್ಮ, ಏನಾಯಿತು? ನೋಡಪ್ಪ, ನನ್ನ ಮಾತ್ರೆ ಖಾಲಿ ಆಗಿದೆ ನೋಡು. ಹೌದಮ್ಮ, BP ಮತ್ತು ಶುಗರ್ ಮಾತ್ರೆ ಖಾಲಿಯಾಗಿದೆ. ತಗೊಳ್ಳಿ ರೀಚಾ. ರೀ, ಮನೆಗೆ ತರಕಾರಿ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಕರೆಂಟ್ ಬಿಲ್ ಕೂಡ ಬಂದಿದೆ ರೀ. ಏನೇ ಆಶಾ, ಈಗಷ್ಟೇ ಬಂದೆ. ಸ್ವಲ್ಪ ಸುಧಾರಿಸಿಕೊಂಡು ನಂತರ ಹೇಳಬಹುದಿತ್ತಲ್ಲ. ನಿಮ್ಮ ಹತ್ರ ಹೇಳದೆ ಇನ್ಯಾರ ಹತ್ತಿರ ಹೇಳಬೇಕು ರೀ? ಸಿಟ್ಟು ಮಾಡಬೇಡ ಕಣೆ. ನೋಡು, ನಾನು ನಿನಗೆ ಏನು ತಂದಿದ್ದೇನೆ. ತಗೋ, ಗುಲಾಬಿ ಹೂ. ಅಪ್ಪ, ನಾಳೆ ನಮ್ಮ ಸ್ಕೂಲಿನಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಓಹೋ, ಹೌದಾ? ಅನುರಾಗ್, ನಿಮ್ಮ ಅಮ್ಮ ಮೀಟಿಂಗ್ಗೆ ಬರ್ತಾಳೆ. ಏನಪ್ಪ, ಅಮ್ಮ ಯಾವತ್ತೂ ಸ್ಕೂಲಿಗೆ ಬರುವುದೇ ಇಲ್ಲ. ನೀನೇ ಬಾಪ್ಪ. ಅಣ್ಣ ಅಣ್ಣ, ಅಮ್ಮನ ಹೊಟ್ಟೆಯಲ್ಲಿ ಪಾಪು ಇದೆ, ಅದಕ್ಕೆ ಅಮ್ಮ ಶಾಲೆಗೆ ಬರೋದೇ ಇಲ್ಲ. ಹೌದು, ಅಮ್ಮನ ಹತ್ತಿರ ಚಿಕ್ಕ ಪಾಪು ಇದೆ, ನಿನ್ನ ಹಾಗೆ. ಪೇರೆಂಟ್ ಟೀಚರ್ ಮೀಟಿಂಗ್ ಮುಗಿದ ನಂತರ ಕಾರಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ಹಲೋ, ಅಜಯ್ ಮನೆಯವರ? ಹೌದು ಮೇಡಮ್. KMC ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೇವೆ. ಅಜಯ್ ರವರಿದ್ದು ಆಕ್ಸಿಡೆಂಟ್ ಆಗಿದೆ, ಬೇಗ ಹಾಸ್ಪಿಟಲ್ಗೆ ಬನ್ನಿ. ಏನು ಆಕ್ಸಿಡೆಂಟಾ? ಅತ್ತೆ ಅತ್ತೆ, ಅಜಯ್ನ ಆಕ್ಸಿಡೆಂಟ್ ಆಗಿದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗುವ. ಡಾಕ್ಟ್ರೇ, ನನ್ನ ಗಂಡ ಮಕ್ಕಳು ಹೇಗಿದ್ದಾರೆ? ಸಾರಿ ಮ್ಯಾಮ್, ನಿಮ್ಮ ಹಸ್ಬೆಂಡ್ ಅಜಯ್ಗೆ ನಾವು ಉಳಿಸಲಿಕ್ಕಾಗಲಿಲ್ಲ. ನಿಮ್ಮ ಮಗ ಅನುರಾಗ್ಗೆ ಸ್ವಲ್ಪ ಪೆಟ್ಟಾಗಿದೆ, ಆದರೆ ನಿಮ್ಮ ಮಗಳು ಅನುಷೆಗೆ ತಲೆ ಪೆಟ್ಟಾಗಿದೆ. ಈಗ ಏನು ಹೇಳಲಿಕ್ಕಾಗೋದಿಲ್ಲಮ್ಮ. ಅಜಯ್, ಅಜಯ್, ಅಯ್ಯೋ ದೇವ್ರೇ, ನಾನು ಅಜಯ್ಗೆ ನೋಡಬೇಕು ಡಾಕ್ಟ್ರೇ. ಬನ್ನಿ ಅಮ್ಮ. ಅಜಯ್, ಅಜಯ್, ನೀವಿಲ್ಲದೆ ನಾನು ಹೇಗೆ ಬದುಕಲಿ? ಏನಾಯ್ತು ನಿಮಗೆ? ಹೇಳಿ ಅಜಯ್. ಅಪ್ಪ, ಹೇಳಪ್ಪ. ಹೇಳಿ, ನೀವು ಬೇಕು ನಮ್ಮ ಮಕ್ಕಳಿಗೆ. ಹೇಳಿ ಅಜಯ್. ಅನುಷೇ, ನನ್ನ ಅನುಷೇ. ಅನುಷೆ ನಾರ್ಮಲ್ ಲೈಫ್ ಜೀವಿಸಲಿಕ್ಕಾಗುವುದಿಲ್ಲ, ಆದರೆ ದೇವರಲ್ಲಿ ನಂಬಿಕೆ ಮತ್ತು ನಿಮ್ಮ ಸಹಕಾರ ಮತ್ತು ಟ್ರೀಟ್ಮೆಂಟಿಂದ ಇವಳು ಸರಿಯಾಗಲೂಬಹುದು ಅಮ್ಮ. ಒಂದು ವಾರ ಕಳೆದ ನಂತರ. ಆಶಾ, ನೀವು ಈಗ ಅನುಷೆಗೆ ಮನೆಗೆ ಕರೆದುಕೊಂಡು ಹೋಗ್ಬೋದು. ದೇವರೇ, ನನ್ನ ಮಗಳಿಗೆ ನೀನು ಜೀವನ ದಯಪಾಲಿಸಿದ್ದಿ, ನಾನು ನಿನಗೆ ಚಿರಋಣಿ. ಅಳ್ಬೇಡ ಅಮ್ಮ, ನಾನು ನಿನ್ನ ಜೊತೆಗೆ ಇದ್ದೇನೆ, ಅಳ್ಬೇಡ. ಇಲ್ಲ ಮಗು, ನೀವಿಬ್ಬರು ನನ್ನ ಜೀವನ. ನಿಮಗೋಸ್ಕರ ನಾನು ಇಂದಿನಿಂದ ಬದುಕುತ್ತೇನೆ. ಮಕ್ಕಳೇ, ನೀವೇ ನನ್ನ ಜೀವನ. ನನ್ನ ಮಗನನ್ನು ತಿಂದು ಹಾಕಿದ್ಲು ದರಿದ್ರದವಳು. ನನ್ನನ್ನೀಗ ಯಾರು ನೋಡ್ತಾರೆ? ದೇವರೇ, ನನ್ನನ್ನು ಯಾಕೆ ಇಲ್ಲಿ ಬಿಟ್ಟಿದೀಯಾ? ನಿನ್ನ ಹತ್ತಿರ ಕರೆಸಿಕೋ. ಹಾಗೆ ಹೇಳ್ಬೇಡಿ ಅತ್ತೆ, ನೀವು ದೊಡ್ಡವರು, ನಾವಿದ್ದೇವೆ ಜೊತೆ.
ಅಮ್ಮ ಅಮ್ಮ, ಅಜ್ಜಿಯ ಮೆಡಿಸಿನ್ ಖಾಲಿ ಆಗಿದೆ. ಪರವಾಗಿಲ್ಲ ಪುಟ್ಟ, ನೀನು ಮೆಡಿಸಿನ್ ಹೆಸರು ಬರೆದು ಕೊಡು, ನಾನು ತರ್ತೇನೆ. ಆಯ್ತಮ್ಮ. ಆಶಾ ಗ್ರೋಸರಿಂದ ಹಿಡಿದು ಅನುಷೆಯ ಟ್ರೀಟ್ಮೆಂಟ್, ಮಕ್ಕಳ ಸ್ಕೂಲ್, ಹೀಗೆ ಎಲ್ಲ ಕೆಲಸದಲ್ಲಿ ಮುಂದೆ ಸಾಗ್ತಾಳೆ. ತಾನು ಪ್ರೆಗ್ನೆಂಟ್ ಆಗಿದ್ದರೂ ಅದನ್ನು ಲೆಕ್ಕಿಸದೆ ಅನುಷೆಯನ್ನು ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿಗೆ ಎತ್ತಿಕೊಂಡು ಹೋಗ್ತಾಳೆ. ಅವಳ ಹಗಲಿರುಳು ಪಟ್ಟ ಪರಿಶ್ರಮದಿಂದ ಅನುಷಾಗೆ ನಡೆಯಲು ಪ್ರಾರಂಭಿಸುತ್ತಾಳೆ. ಅಮ್ಮ ಅಮ್ಮ, ಅನು ಸ್ವಲ್ಪ ನಡೆದ್ಲು ನೋಡಮ್ಮ. ಓ ನನ್ನ ಕಂದ, ಬಾಮ್ಮ. ಕಾಲಕ್ರಮೇಣ ಡೆಲಿವರಿಯ ಡ್ಯೂ ಡೇಟ್ ಬರುತ್ತೆ. ಆಶಾ ಒಂದು ಹೆಣ್ಣು ಮಗುವನ್ನು ಜನಿಸುತ್ತಾಳೆ. ಇದು ಹೆಣ್ಣೆ ಆಯ್ತೇನೆ. ಮೊದಲೇ ಒಂದಿತ್ತು ಬಾಯಿ ಬರದ ನಡಿಲಿಕ್ಕಾಗದ ಹೊರೆ. ಹಾಗೆ ಹೇಳ್ಬಿಡಿ ಅತ್ತೆ. ಮನೆಯಲ್ಲಿ ಅನುರಾಗ್ ತಾಯಿಯ ಪ್ರತಿಯೊಂದು ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು. ಅಷ್ಟರಲ್ಲಿ ಸಂಬಂಧಿಕರು ತಮ್ಮ ಮಗಳ ಮದುವೆ ಆಮಂತ್ರಣ ಪತ್ರಿಕೆ ತಗೊಂಡು ಬರುವರು. ನನಗೆ ಕಾಲು ನೋವಮ್ಮ. ನಮ್ಮ ಆಶಾ ಮಕ್ಕಳಿಗೆ ಕರ್ಕೊಂಡು ಬರ್ತಾಳೆ, ಏನು ಬೇಜಾರು ಮಾಡಬೇಡಿ. ಆಂಟಿ, ನೀವೇ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಯಾಕಂದರೆ ಗಂಡ ಇಲ್ಲದ ಹೆಣ್ಣು ಶುಭ ಕಾರ್ಯ, ಅದರಲ್ಲೂ ಮದುವೆಗೆ ಹಾರೈಸಲು ಬರುವುದು ಸ್ವಲ್ಪ ಒಳ್ಳೆಯದಲ್ಲ ಅನಿಸ್ತದೆ. ಎಲ್ಲರೂ ಅದೇ ವಿಷಯ ಮಾತಾಡ್ತಾರೆ. ನೋಡು ಆಶಾ, ನೀನು ತಪ್ಪು ತಿಳ್ಕೋಬೇಡ. ಮದುಮಗಳು ಜೀವನದಲ್ಲಿ ಮುತ್ತೈದೆಯಾಗಿ ಬಾಳಬೇಕು. ಆಯಿತು ಆಂಟಿ, ನನಗೆ ಅರ್ಥ ಆಯಿತು. ಅಮ್ಮ ನೋಡಿಲ್ಲಿ, ನೀನು ಈ ಟೀಚರ್ ಟ್ರೈನಿಂಗ್ ಮಾಡಿದರೆ ನಮ್ಮ ಅನುಷೆಗೆ ತುಂಬ ಪ್ರಯೋಜನ ಆಗಬಹುದು. ಅನುರಾಗ್, ಆಯ್ತಪ್ಪ. ಓ ನೋಡಿಲ್ಲಿ, ಸೆಕೆಂಡ್ PUC ಶಿಕ್ಷಣ ಮುಗಿಸಿರಬೇಕು. ಅದಕ್ಕೇನಮ್ಮ, ನೀನು ಸೆಕೆಂಡ್ PUC ಕಂಪ್ಲೀಟ್ ಮಾಡಬಹುದು. ನಾನು ನಿನಗೆ ಹೆಲ್ಪ್ ಮಾಡ್ತೇನೆ. ನನ್ನ ಮುದ್ದು ಮಗ. ಆಶಾ ಮನೆ ಕೆಲಸದ ಜೊತೆ ಹೊರಗಿನ ಕೆಲಸ ಕೂಡ ಮಾಡಿ ರಾತ್ರಿ ಇಡೀ ಅನುರಾಗ್ನ ಜೊತೆ ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಳೆ. ದಿನಗಳು ಉರುಳಿದಂತೆ ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಎಕ್ಸಾಮ್ ಅಟೆಂಡ್ ಮಾಡಿ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗ್ತಾಳೆ. ನಂತರ ತನ್ನ ಸರ್ಟಿಫಿಕೇಟ್ ತಗೊಂಡು ಸೇಂಟ್ ಆಗ್ನೆಸ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ಪಡೆಯುತ್ತಾಳೆ. ತನ್ನ ಪರಿಶ್ರಮದಿಂದ ವಿಶೇಷ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡ್ತಾಳೆ. ಡಿಪ್ಲೊಮಾ ಕೋರ್ಸ್ನ ರಿಸಲ್ಟ್ ಕೂಡ ಬಂತು. ಮನೆಯಲ್ಲಿ ಖುಷಿಯ ವಾತಾವರಣ. ಅತ್ತೆ ಅತ್ತೆ ನೋಡಿಲ್ಲಿ, ನಾನು ಡಿಸ್ಟಿಂಕ್ಷನಲ್ಲಿ ಪಾಸಾದೆ ಅತ್ತೆ, ನಿಮ್ಮ ಆಶೀರ್ವಾದ. ಆಶಾ, ನನಗೆ ಕ್ಷಮಿಸಿ ಬಿಡಮ್ಮ, ಕ್ಷಮಿಸಿ ಬಿಡು. ನೀನು ಒಂದು ಹೆಣ್ಣಾದರೂ ಒಂದು ಗಂಡಿನ ತರಹ ಎಲ್ಲ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಆದರ್ಶ ತಾಯಿಯಾಗಿ ಹಾಗೂ ತಂದೆಯ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿದೆ. ನೀನು ನನ್ನ ಸೊಸೆಯಲ್ಲ, ಮಗ, ನನ್ನ ಮಗ ಗಣಮ್ಮ. ಅಮ್ಮ ನೀವು ಗ್ರೇಟ್. ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೇನಮ್ಮ. ಬನ್ನಿ ನನ್ನ ಮುದ್ದು ಮಕ್ಕಳೇ. ಸ್ಕೂಲಿನಲ್ಲಿ ಅನುಷೆ ಆಕಾಂಕ್ಷನ ಕ್ಲಾಸಲ್ಲೇ ಓದುತ್ತಿರುವಳು. ಆದರೆ ಕ್ಲಾಸ್ ಟೀಚರ್ ಎಲ್ಲ ಕ್ಲಾಸ್ ವರ್ಕನ್ನು ಆಕಾಂಕ್ಷಳಿಂದ ಕಂಪ್ಲೀಟ್ ಮಾಡಿಸುತ್ತಿರುವಳು. ಆಕಾಂಕ್ಷ, ನಿನ್ನ ಅಕ್ಕನ ಎಲ್ಲ ನೋಟ್ಸ್ ನೀನೇ ಬರಿ. ದರಿದ್ರೆ ಹುಡುಗಿ, ಒಂದು ನೋಟ್ಸ್ ಕೂಡ ಅವಳಿಗೆ ಬರೀಲಿಕ್ಕಾಗೋದಿಲ್ಲ. ತಾಯಿಗೂ ಒಂದು ಜ್ಞಾನ ಬೇಡವಾ? ಬರೀಲಿಕ್ಕಾಗದ ಮಗುವಿಗೆ ಸ್ಕೂಲ್ಗೆ ಸೇರಿಸಿದ್ದಾರೆ. ತನ್ನ ನೋಟ್ಸನ್ನು ಕಂಪ್ಲೀಟ್ ಮಾಡಿ ಆಕಾಂಕ್ಷ ಅನುಷೆಯ ನೋಟ್ಸನ್ನು ಕಂಪ್ಲೀಟ್ ಮಾಡುವಳು. ಸುಸ್ತಾಗಿ ಮನೆಗೆ ಬಂದ ಆಕಾಂಕ್ಷಳಿಗೆ ತಾಯಿ ಆಶಾ ಗಮನಿಸುವಳು. ಆಕಾಂಕ್ಷ, ಏನಾಯಿತು ಪುಟ್ಟ? ಅಮ್ಮ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗೋದಿಲ್ಲ. ಯಾಕಮ್ಮ, ಏನಾಯಿತು? ಅಮ್ಮ, ಅದು ಟೀಚರ್ ಇವತ್ತು ಅನುಷೆ ಎಲ್ಲ ನೋಟ್ಸ್ ನನ್ನಿಂದ ಬರೆಸಿದ್ರು. ಅದಲ್ಲದೆ ನಮ್ಮ ಅನುಷೆ
ತಮಾಷೆ ಮಾಡ್ತಾರಮ್ಮ. ನನಗೆ ನೋವಾಗ್ತದೆ, ನಾನು ಸ್ಕೂಲ್ಗೆ ಹೋಗುವುದಿಲ್ಲ. ಹಾಗೆ ಹೇಳಬಾರ್ದು ಪುಟ್ಟ. ಮಗು ಆಕಾಂಕ್ಷ ನಿನ್ನ ಸ್ಕೂಲ್ಗೆ ಹೋಗಬೇಕು, ಓದಿ ಮುಂದೆ IAS ಆಫೀಸರ್ ಆಗಬೇಕು. ನಿನ್ನ ಅಮ್ಮನಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿರಲಿಲ್ಲ. ಈಗ ನಾನು ಕೂಡ ಕಾಲೇಜಿಗೆ ಹೋದೆ, ಕಲಿತೆ. ನೀನು ಹಾಗೇನೆ ಬೇರೆಯವರ ಮಾತಿಗೆ ಪ್ರತಿಕ್ರಿಯೆ ತೋರಿಸಬಾರ್ದಮ್ಮ. ಆಶಾ ಆವತ್ತಿನ ದಿನ ಒಂದು ನಿರ್ಧಾರಕ್ಕೆ ಬರುವಳು. ನಾನು ಪಡೆದ ವಿಶೇಷ ಶಿಕ್ಷಣ ಕಲಿಕಾ ಅಸಾಮರ್ಥ್ಯತೆ, ಬೌದ್ಧಿಕ ಅಸಾಮರ್ಥ್ಯವುಳ್ಳ ಮಕ್ಕಳಿಗೆ ನೆರವಾಗಬೇಕು. ನನ್ನ ಅನುಷಿಗೆ ಒಂದು ವಿಶೇಷ ಶಿಕ್ಷಣದ ಅಗತ್ಯವಿದೆ. ನನ್ನ ಮಗಳ ಜೊತೆ ಬೇರೆ ಮಕ್ಕಳಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ನಾನೇ ಯಾಕೆ ಸ್ಪೆಷಲ್ ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು? ಖಂಡಿತ ಮನಸ್ಸಿದ್ದರೆ ಮಾರ್ಗವಿದೆ, ಗಾದೆ ಮಾತು ಸುಳ್ಳಲ್ಲ. ನಾನು ಸ್ಪೆಷಲ್ ಸ್ಕೂಲನ್ನು ಸ್ಟಾರ್ಟ್ ಮಾಡ್ತೇನೆ. ನನ್ನ ಅನುಷೆಯಿಂದ ಆಕಾಂಕ್ಷಳಿಗೆ ಕಷ್ಟ ಆಗಬಾರ್ದು. ಅವಳು ಜೀವನದಲ್ಲಿ ಮುಂದೆ ಹೋಗಬೇಕು. 6 ತಿಂಗಳಿನ ಬಳಿಕ ಆಶಾ ಒಂದು ವಿಶೇಷ ಮಕ್ಕಳ ಶಾಲೆಯನ್ನು ಆರಂಭಿಸುವಳು. ಎಲ್ಲರೂ ಅದರ ಉದ್ಘಾಟನೆಗೆ ಬರುವರು. ಇದು ಅಂತ್ಯ ಅಲ್ಲ, ಇಲ್ಲಿಂದ ಹೊಸ ಜೀವನದ ಆರಂಭ. ಹೆಣ್ಣು ಅಬಲೆ ಅಲ್ಲ, ಸಬಲೆ. ಅವಳೇ ಅಪರಾಜಿತೆ, ಅವಳೇ ಅಪರಾಜಿತೆ. ಇದು ನಮಸ್ಕಾರ. ಈ ಒಂದು ಉಡುಪಿಯಲ್ಲಿ ಒಂದು ಹೆಜ್ಜೆಯ ಸಂಭ್ರಮ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನೆರವೇರ್ತಾ ಇದೆ. ಇವಾಗ ಸಭಾ ಕಾರ್ಯಕ್ರಮ ಮುಗೀತು, ಮಕ್ಕಳ ಒಂದು ಮನೋರಂಜನಾ ಕಾರ್ಯಕ್ರಮ ನಡೀತಾ ಇದೆ. ನಮಗೆ ನೋಡಿ ಭಾಳ ಖುಷಿಯಾಯಿತು. ಈ ಒಂದು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮ ಉಡುಪಿಯಲ್ಲಿ ಆಗ್ತಾ ಇರೋದು 4ನೇ ವರ್ಷ ಅಲ್ವಾ? 4ನೇ ವರ್ಷದಲ್ಲಿ ಆಗ್ತಾ ಇದೆ. ಈ ಕಾರ್ಯಕ್ರಮದ ಸಂಸ್ಥಾಪಕರಾಗಿರುವ ನಮ್ಮ ಅಕ್ಷತಾ ರಾವ್ ಅವರಿಗೆ ನಾವು ಈ ಸಮಯದಲ್ಲಿ ಅಭಿನಂದನೆ ಹೇಳ್ತಾ, ಇನ್ನು ಮುಂದಿನ ದಿವಸದಲ್ಲಿ ಈ ಕಾರ್ಯಕ್ರಮಕ್ಕೆ ಜನಗಳು ತುಂಬ ಸಪೋರ್ಟ್ ಮಾಡಿ ಆ ಮಕ್ಕಳ ಒಂದು ವಿಶೇಷ ಮಕ್ಕಳ ಒಂದು ಅವರ ಬೆಳವಣಿಗೆ ಯಶಸ್ಸಿಗೆ ನಾವು ಎಲ್ಲ ಕಾರಣಕರ್ತರಾಗಬೇಕು. ಅವರ ಒಂದು ಭಾಳ ಒಂದು ಸಪೋರ್ಟ್ ಇದೆ ಅಕ್ಕನಿಗೆ. ಸಪೋರ್ಟಿಂದ ಈ ಕಾರ್ಯಕ್ರಮ ಹಾಗೂ ಎಲ್ಲ ಊರಿನವರೆಲ್ಲ ಸಪೋರ್ಟ್ ಈ ಕಾರ್ಯಕ್ರಮಕ್ಕೆ ಕೊಡ್ತಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಿದ್ದು ಫಸ್ಟ್ ಸ್ಟೆಪ್ ಟ್ರಸ್ಟ್ ಉಡುಪಿಯವರು ಆಯೋಜನೆ ಮಾಡಿದಂತಹ ಜಿಲ್ಲಾ ಮಟ್ಟದ ವಿಶೇಷ ಮಕ್ಕಳ ಶಾಲೆಯ ಎಲ್ಲ ದೇವರ ಮಕ್ಕಳಿಗೋಸ್ಕರ ಏರ್ಪಡಿಸಿದಂತಹ ಈ ಹೆಜ್ಜೆ ಸಂಭ್ರಮ ಬಹಳ ಯಶಸ್ವಿಯಾಗಿ ಸಾಗಿ ಬಂತು. ಉಡುಪಿ ಜಿಲ್ಲೆಯ 15ಕ್ಕೂ ಹೆಚ್ಚು ಶಾಲೆಗಳು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಮಕ್ಕಳು ಕೂಡ ಭಾಗಿಯಾಗಿದ್ದರು. ಉದ್ಘಾಟನಾ ಸಮಾರಂಭದಿಂದ ಕಡೆಯವರೆಗೂ ಕೂಡ ಬಹಳಷ್ಟು ಮಕ್ಕಳು ತಮ್ಮ ಒಂದು ಕಲಾ ಪ್ರಕಾರವನ್ನು ತೋರಿಸಿದ್ರು. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಈ ಎಲ್ಲ ಮಕ್ಕಳಿಗೆ ನಮ್ಮೆಲ್ಲರ ಸಹಕಾರ ಭಾಳ ಅತ್ಯಗತ್ಯವಾಗಿ ಬೇಕು. ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ದಾನಿಗಳಿರ್ಬೋದು, ಎಲ್ಲ ಒಂದಷ್ಟು ಜನತೆ ಸೇರಿ ಸಹಕಾರವನ್ನು ಮಾಡಿದ್ದಾರೆ. ಭಾಳ ವಿಶೇಷವಾದಂಥ ಅಭಿನಂದನೆಗಳನ್ನು ನಾವು ವಿಶೇಷ ಚೇತನ ಶಾಲೆಯ ಮಕ್ಕಳ ಮುಖ್ಯಸ್ಥರಿಗೆ, ಭಾಳ ವಿಶೇಷವಾಗಿ ಆ ಶಾಲೆಯ ಯಾರು ಪೋಷಕರಿದ್ದಾರೆ ಅಥವಾ ಮುಖ್ಯಸ್ಥರು ಯಾರಿದ್ದಾರೆ, ಅದರ ವಾರ್ಡನ್ಗಳು ಯಾರಿದ್ದಾರೆ ಅಥವಾ ಅದನ್ನು ನೋಡಿಕೊಳ್ಳುವವರಿದ್ದಾರೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಫಸ್ಟ್ ಸ್ಟೆಪ್ ಟ್ರಸ್ಟ್ ಉಡುಪಿಯ ನಿರ್ದೇಶಕಿಯಾಗಿರುವಂತಹ ಅಕ್ಷತಾ ರಾವ್ರವರ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.
100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU ಕಾಟ್ ವಿತ್ ಎಲೆಕ್ಟ್ರಿಕ್ ಕಂಟ್ರೋಲ್ ಡಿವೈಸ್, ಪವರ್ ಆಪರೇಟೆಡ್ ಆಟೋಮ್ಯಾಟಿಕ್ ವೀಲ್ ಚೇರ್ಸ್, ಆರ್ಥೋಟಿಕ್ ಪ್ರಾಡಕ್ಟ್ಸ್, ವಾಕಿಂಗ್ ಏಡ್ಸ್, ಆಕ್ಸಿಜನ್ ಕಾನ್ಸಂಟ್ರೇಟರ್, ಕಮೋಡ್ ಫೋಲ್ಡೇಬಲ್ ಚೇರ್ಸ್, ಫೋಲ್ಡಿಂಗ್ ವಾಕರ್ಸ್, ಹಾಸ್ಪಿಟಲ್ ಬ್ಯಾಕ್ ರೆಸ್ಟ್ ಕಾಟ್ ವಿತ್ ಮ್ಯಾಟ್ರೆಸಸ್, ರಿಕ್ಲೈನ್ ಫೋಲ್ಡಿಂಗ್ ವೀಲ್ ಚೇರ್ಸ್ ವಿತ್ ಸೈಡ್ ಕುಷನ್ ಅಂಡ್ ಹೆಡ್ ರೆಸ್ಟ್, ಅಡಲ್ಟ್ ಡೈಪರ್ಸ್ ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. 1 ಖರೀದಿಗೆ 1 ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.